ಎನ್ಡಿಎ 147 ಕ್ಷೇತ್ರಗಳಲ್ಲಿ ಮುನ್ನಡೆ. ಎನ್ಡಿಎ 147 ಕ್ಷೇತ್ರಗಳಲ್ಲಿ, ಮಹಾಗಠಬಂಧನ್ ಈಗ 100 ಕಿದ್ದಿದ್ದು 98ಕ್ಕೆ ಬಂತು, ಈಗ 92ಕ್ಕೆ ಇಳಿದಿದೆ. ಮಹಾಗಠಬಂಧನ್ ಅದು ಇಳಿತಾ ಇದೆ. 100ರ ಗಡಿ ದಾಟದಂತ ಮಹಾಗಠಬಂಧನ್ 92 ಕ್ಷೇತ್ರಗಳು ಅಲ್ಲಿಗೆ ಬಂದಿದೆ. ಎನ್ಡಿಎ 147 ಕ್ಷೇತ್ರಗಳು. ಜೊತೆಗೇನಂದ್ರೆ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ, 60-68 ಬಿಜೆಪಿ 60, ಜೆಡಿಯು 68. ಇದೇ ಲೆಕ್ಕಾಚಾರದ ಮೇಲೆ ನಮ್ಮ ಹಿರಿಯ ಪತ್ರಕರ್ತರು ಹೇಳ್ತಾ ಇದ್ರು. ಸೊ ಈ ಲೆಕ್ಕಾಚಾರದ ಮೇಲೆ ನೋಡಬೇಕು ಚುನಾವಣಾ ಫಲಿತಾಂಶವನ್ನ ಅಂತ ಹೇಳಿದ್ರೆ ಕರೆಕ್ಟ್. ಅದು ಕ್ಷಣಕ್ಕೂ ಏರಿಳಿತಗಳಾಗ್ತಾ ಇವೆ, ನಾವು ನೋಡ್ತಾ ಇದೀವಿ. ಮಹಾಗಠಬಂಧನ್ ಪಾರ್ಟಿ 92ಕ್ಕೆ ಇಳಿದಿದೆ. ಅಂದ್ರೆ ನಿತೀಶ್ ಮತ್ತೊಂದು ಸರಿ ಮುಖ್ಯಮಂತ್ರಿ ಆಗುವಂತ ಕಾಲ ಸನ್ನಿಹಿತ ಆಗಿದೆಯಾ ಅನ್ನುವಂಥ ಪ್ರಶ್ನೆ. ಹೇಳಿ ಸರ್. ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತಾರಲ್ಲ, ಯಾರೋ ಬಿಹಾರದಾಗ ಏನು ಗಮನಿಸಲಿಲ್ಲ ಅಂದರೆ ಜೀವಿಕಾ ದೀದಿ ಅಂತ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದ್ರು ಹಳ್ಳಿಗೆ. ಅದು ಎಲೆಕ್ಷನ್ಕಿಂತ ಭಾಳ ಮೊದಲೇ ಮಾಡಿದ್ರು. 1, 2 ಪ್ರಾಹಿಬಿಷನ್ ಮಾಡಿದ್ರಲ್ಲ. ಈ ಪ್ರಾಹಿಬಿಷನ್ ಹ್ಯಾಡ್ ಎ ಬಿಗ್ ಇಂಪ್ಯಾಕ್ಟ್ ಆನ್ ದಿ ವುಮೆನ್. ಯಾಕಂದ್ರೆ ಮನೆಗೆ ಗಂಡಸರು ಕುಡಿದು ಬರೋದು ತಪ್ಪಿತು, ಏನೇ ಇದು ಆಗಿರ್ಬೋದು ಇನ್ಸಿಡೆಂಟ್ಗಳು. ಬಟ್ ಆದರೆ ಪ್ರಾಹಿಬಿಷನ್ ಮೇಜರ್ ಇಂಪ್ಯಾಕ್ಟ್ ಆಯ್ತು ಹೆಣ್ಮಕ್ಳ ಮೇಲೆ. ಸೊ ಅದು ಗಟ್ಟಿಯಾಗಿ ಉಳಿದ್ರು ಅವರು. ನಿತೀಶ್ ಕುಮಾರ್ ವಿರುದ್ಧ ಕ್ರಿಟಿಸಿಸಮ್ ಎಷ್ಟೇ ಬಂದರೂ ಕೂಡ ಎಷ್ಟೋ ಹುಚ್ಚು ಟ್ರೆಜಡಿಗಳಾದವು. ಇದ್ರ ಬಗ್ಗೆ ಮಾತಾಡೋಣ. ಅತ್ಯಂತ ಸುದೀರ್ಘವಾದಂಥ ಆಡಳಿತ ಕೊಟ್ಟಿರುವಂಥ ನಿತೀಶ್ ಕುಮಾರ್ ದೇಶ ಕಂಡಂಥ ಬಹಳ ವಿಭಿನ್ನ ರಾಜಕಾರಣಿಗಳಲ್ಲಿ ಅವರು ಕೂಡ ಒಬ್ಬರು. ಅವರ ಸಾಧನೆಯನ್ನ ಅಲ್ಲಗಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಬಿಹಾರದಂಥ ಒಂದು ರಾಜ್ಯದಲ್ಲಿ ಈ ರೀತಿ ಸುದೀರ್ಘವಾಗಿ 20 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಿದೆಯಲ್ಲ, ಈಗ ಮತ್ತೆ ಇನ್ನೊಂದು ಅವಧಿಗೂ ಕೂಡ ಮುಖ್ಯಮಂತ್ರಿ ಆದ ಅಚ್ಚರಿ ಇಲ್ಲ. ಆ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇವೆ. 150 ಕ್ಷೇತ್ರಗಳಿಗೆ ಈಗ ಮುಟ್ಟಿದೆ. ಮಹಾಗಠಬಂಧನ್ ಕಡಿಮೆ ಆಗ್ತಾ ಇದೆ. 102, 104ಕ್ಕಿದ್ದಂಥ ಮಹಾಗಠಬಂಧನ್ 89ಕ್ಕೆ ಇಳಿದಿದೆ. 106ರಿಂದ ಈಗ 88ಕ್ಕೆ ಇಳಿದಿದೆ ಮಹಾಗಠಬಂಧನ್, ಅರ್ಧಕ್ಕರ್ಧ. ನಾವು ನೋಡ್ತಾ ಇದ್ದೀವಿ ಎನ್ಡಿಎ 151 ಕ್ಷೇತ್ರಗಳಲ್ಲಿ ಮುನ್ನಡೆ. ಬಿಜೆಪಿ 64 ಮತ್ತು ಜೆಡಿಯು 68 ಕ್ಷೇತ್ರಗಳಲ್ಲಿ. ಗಮನಿಸಬೇಕಾದಂಥ ಸಂಗತಿ, ಈ ಬಾರಿ 101 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದು. ಈ ಸರಿ ಕಿರಿಕಿರಿನೇ ಬೇಡ ಅಂತ ಆರಂಭದಲ್ಲಿ ದೊಡ್ಡ ಗೊಂದಲ ಇತ್ತು, ಆದರೆ ಸರಿ ಮಾಡ್ಕೊಂಡು ಹೋಗುವಂಥದ್ದೇ ನಿಜವಾದ ರಾಜಕಾರಣ. ಅದೇ ಬುದ್ಧಿವಂತಿಕೆ, ಅದನ್ನು ಎನ್ಡಿಎ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದೆ. ಹೀಗಾಗಿ ಏನು ಅಂತಂದರೆ 151 ಕ್ಷೇತ್ರಗಳಲ್ಲಿ ಎನ್ಡಿಎ ಮುನ್ನಡೆ. ಬಿಜೆಪಿ 64, ಜೆಡಿಯು 68, ಮಹಾಗಠಬಂಧನ್ 88 ಕ್ಷೇತ್ರಗಳಲ್ಲಿ 106ರಿಂದ 88ಕ್ಕೆ ಇಳಿದಿದೆ. ಆರ್ಜೆಡಿ 64, ಕಾಂಗ್ರೆಸ್ 17. ಇದು ಸಂಗತಿ. 150 ದಾಟಿದೆ. ಈಗ ಏನಂತೀರಿ? ಬಿಹಾರ ಚುನಾವಣೆ ನಿಜವಾಗಲೂ ರಾಷ್ಟ್ರೀಯ ಪಕ್ಷ ಹಾಗೂ ಪ್ರಾದೇಶಿಕ ಪಕ್ಷದ ಒಂದು ಜುಗಲ್ಬಂದಿ ಹೇಗೆ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತೆ ಅನ್ನೋದು ಒಂದು ನೀತಿ ಪಾಠ ಆಗುತ್ತೆ ಸರ್. ಇದು ಡೆಫಿನೆಟ್ಲಿ, ಅದರಲ್ಲೇನು ಡೌಟ್ ಇಲ್ಲ. ಕಾಂಗ್ರೆಸ್ಗೂ ಒಂದು ಪಾಠನೇ ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ ನೀವು ಹೇಳ್ತಿದ್ರ ನಿಜ. ಈಗ ನಾವು ಪ್ರಾದೇಶಿಕ ಪಕ್ಷ ಇದೆ ಸರ್, ಇದೆ. ಯಾಕೆಂತಂದ್ರೆ ನೀವು ಹೇಳ್ತಾ ಇರಿ ನೋಡಿ, ಸುಮ್ಮನೆ ನಾವು ಬಾಯಿ ಮಾತಿಗೆ ಬಿಹಾರಲ್ಲಿ ಯುವಕರಿದ್ದಾರೆ ಅಂತಾರೆ ಸರ್. ಕಾಂಗ್ರೆಸ್ ಏನಾದ್ರು ನಿಜವಾಗ್ಲೂ ರಾಜಕಾರಣ ಮಾಡ್ತಿದೆ ಅಂದ್ರೆ ಯುವಕರನ್ನ ಎಲ್ಲಿ ಮುಂದೆ ತರ್ತಾರೆ? ದುಡ್ಡಿರೋರು, ಬಂಡವಾಳಶಾಹಿಗಳು ಅಂಥವ್ರು ಮಾತ್ರ ರಾಜಕೀಯವಾಗಿ ಮನ್ನಣೆ ಆಗ್ತಿದ್ದಾರೆ. ಉದಾಹರಣೆ ಹೇಳ್ತೀನಿ ಸರ್, ಇವಾಗ ಹೇಳ್ತಿದ್ದಾರೆ ಬಿಹಾರಲ್ಲಿ 1,25,00,000 ಮಹಿಳೆಯರಿಗೆ 10,000 ಹಾಕಿದ್ರು. ಸಬಲೀಕರಣ ಅಂತ ಹೇಳ್ಬಿಟ್ಟು ತಪ್ಪೇನಿಲ್ಲ ಸರ್. ಕಾಂಗ್ರೆಸ್ ಅವರು ಕೊಡ್ತಿದ್ದಾರೆ, ನಾವು ತಪ್ಪು ಅಂತ ಹೇಳ್ತಿಲ್ಲ. ಬಿಹಾರದಂಥ ಚುನಾವಣೆಗೆ ಕಾಂಗ್ರೆಸ್ ಅಲ್ಲಿ ಉಪಚುನಾವಣೆ ಆಯಿತು ನಮ್ಮ ಕರ್ನಾಟಕದಲ್ಲಿ ಸರ್. ಸಂಡೂರು, ಚನ್ನಪಟ್ಟಣ, ಶಿಗ್ಗಾವಿ 3ರಿಂದ 5 ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣನೇ ತಲುಪಿರ್ಲಿಲ್ಲ. ಉಪಚುನಾವಣೆ ಹಿಂದಿನ ರಾತ್ರಿ ತಲುಪಿಡ್ತು ಸರ್. ತಾಳಿ ಅದು ಎಲ್ರಿಗೂ ಗೊತ್ತಿದೆ, ಮಾಧ್ಯಮದಲ್ಲಿ ವರದಿಯಾಗಿದೆ, ಪತ್ರಿಕೆಗಳಲ್ಲಿ ಹಂಗೇನಾಗಿಲ್ಲ ಅಂತೇನಿಲ್ಲಲ್ಲ. ನಾನು ಏನಕ್ಕೆ ಹೇಳ್ತೀನಿ ಅಂದ್ರೆ, ಕಾಂಗ್ರೆಸ್ ಅವರು ಈಗ ಆಲ್ರೆಡಿ ಸೋಲನ್ನ ಒಪ್ಕೊಂಡಿರೋದು. ಯಾವಾಗ ಅಂದ್ರೆ ನೋಡಿ, ವಿಪರ್ಯಾಸ ಅಂದ್ರೆ ನಮ್ಮ ಸಿದ್ದರಾಮಣ್ಣ ಜಗಳನೋ ಕಿತ್ತಾಡ್ಕೊಂಡು ಅಂದ ದೇವೇಗೌಡರ ಹತ್ರ ನನಗೆ ಆ ಕೆಲಸ ಆಗ್ಬೇಕು, ಈ ಕೆಲಸ ಆಗ್ಬೇಕು, ನನಗೆ ಅದು ಬೇಕು ಇದು ಬೇಕು ಅಂತ ಮಾಡ್ತಿದ್ದು ಒಂದು ಕಾಲ ಇತ್ತು. ಸಿದ್ದರಾಮಣ್ಣ ಅವ್ರು ಯಾವ ಮಟ್ಟಕ್ಕೆ ಬಂದ್ರು, ಓಟ್ ಚೋರಿ ಇಲ್ಲ ಏನಿಲ್ಲ, ಅದು ಯುವಕರನ್ನ ಸುಮ್ಮನೆ ಒಂದು ದಾರಿ ತಪ್ಪಿಸಂತ ಒಂದು ಡೈವರ್ಷನ್ ಟೆಕ್ನಿಕ್ ಕಾಂಗ್ರೆಸ್ ಅವ್ರು ತಂದ್ರು. ಸಿದ್ದರಾಮಣ್ಣ ಅನಿವಾರ್ಯತೆಯಿಂದ ಒಂದು ಏನಾದರೂ ಒಂದು ಕೋಲ್ ಹಿಡ್ಕೋಬೇಕು, ಇಲ್ಲಪ್ಪ ಭಿತ್ತಿ ಪತ್ರ ಇಟ್ಕೊಂಡು ಓಟ್ ಚೋರಿ ಆಗಿದೆ. ಸಿದ್ದರಾಮಣ್ಣಂಗೆ ಆಪ್ಷನ್ ಇಲ್ಲ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಸರ್, ಇದು ಏನಕ್ಕೆ ಸ್ಟಾರ್ಟ್ ಮಾಡೋದಂದ್ರೆ, ರಾಹುಲ್ ಗಾಂಧಿ ಅವ್ರಿಗೆ ಆದಿಯಾಗಿ ಗೊತ್ತಿತ್ತು ಬಿಹಾರಲ್ಲಿ ನಾವು ಸೋಲ್ತೀವಿ. ಯಾವಾಗ ನಾವು ಸೋಲ್ನ ಒಪ್ಕೊಂಡ್ರು ಅಂದ್ರೆ ಓಟ್ ಚೋರಿಯಾಗಿದೆ. ಆಯೋಗ ಅನ್ನೋದನ್ನ ಯಾರು, ಚುನಾವಣಾ ಆಯೋಗ ಅನ್ನೋದು ಅದೊಂದು ದೊಡ್ಡ ಸಂಸ್ಥೆ ಸರ್. ಅದನ್ನ ಟೆಕ್ನಿಕಲಿ ಕಾನೂನಾತ್ಮಕವಾಗಿ ಹೋರಾಡಿ
ಎಲ್ಲರೂ ಕೇಳೋದು ಅದನ್ನೇ, ಮತದಾರರು ಕೇಳ್ತಿದ್ದಾರೆ ನೀವು ಕಾನೂನಾತ್ಮಕವಾಗಿ ಹೋರಾಡಿ ಸ್ವಾಮಿ, ಏನಕ್ಕೆ ಸುಮ್ಮನೆ ದಿನ ಬರ್ತೀರಾ? ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಬಾಕ್ಸ್ ತಗೊಂಬರ್ತಾರೆ, ಅದಕ್ಕೇನೋ ತುಂಬ್ತಾರೆ, ತಗೊಂಡೋಗಿ ಮಲ್ಲಿಕಾರ್ಜುನ ಅವ್ರು ಖರ್ಗೆ ಅವ್ರು ಕೊಡ್ತಾರೆ, ಅವೆಲ್ಲ ಏನಂತ ಜನರಿಗೆ ಹಾಸ್ಯಾಸ್ಪದ ಆಗಿದೆ. ಅವಾಗಲೇ ಒಪ್ಕೊಂಡ್ರು ಕಾಂಗ್ರೆಸ್ಸು ಬಿಹಾರಲ್ಲಿ ಸೋಲ್ತಿದ್ದೀವಿ ಅಂತ.